ರಾಧಿಕಾ. ನಿನ್ನನ್ನು ನೋಡ್ತಾ ಇದ್ರೆ ನನಗಾಗ್ಲಿ ನನ್ನ ಫ್ಯಾಮಿಲಿಯವ್ರಿಗಾಗ್ಲಿ ಸುಳ್ಳು ಹೇಳಿ ಮೋಸ ಮಾಡಿದೀಯ ಅಂತ ನನಗೆ ಅನಿಸ್ತಾನೆ ಇಲ್ಲ. ಬೇರೆಯವ್ರು ಮಾಡೋ ತಪ್ಪನ್ನೆಲ್ಲ ನೀನೇ ಮೈ ಮೇಲೆ ಹಾಕೋತೀಯ. ಆಮೇಲೆ ಆ ನೋವನ್ನು ನೀನೇ ಅನುಭವಿಸ್ತೀಯ. ನಿನಗೆ ಕೋಪನೇ ಬರಲ್ವ ರಾಧಿಕಾ? ಯಾರು ಏನೇ ಕಷ್ಟ ಕೊಟ್ರು ಅದನ್ನ ಸಹಿಸ್ಕೋತೀಯ? ವಿಶಾಖ ಸುಳ್ಳು ಹೇಳ್ತಿದ್ದಾಳೋ ನಿಜ ಹೇಳ್ತಿದ್ದಾಳೋ ಅದು ನನಗೆ ಬೇಕಾಗಿಲ್ಲ. ಆದ್ರೆ ನೀನ್ ವಿಶಾಖಂಗೆ ನಮ್ಮನೇಲಿ ಆಶ್ರಯ ಕೊಟ್ಟಿದ್ದು ನಿಜಾನೇ ಆಗಿದ್ರೆ ಅದನ್ನ ನೀನು ನನ್ನ ಹತ್ರ ಹೇಳ್ಕೊಳ್ಬೇಕಾಗಿತ್ತು ರಾಧಿಕಾ, ಹೇಳ್ಕೊಳ್ಬೇಕಾಗಿತ್ತು. ನಾನು ನಿಜ ಹೇಳಿ ತಪ್ಪು ಮಾಡಿದ್ನಾ? ಇಲ್ವಲ್ಲ, ನಾನಿರೋ ವಿಷಯ ತಾನೇ ಹೇಳಿದ್ದು. ವಿಷಕ್ಕೆ ಕೋಪ ಬಂದಿರ್ಬೋದು, ಕೋಪದಲ್ಲಿ ರಾಧಿಕಾಗೆ ಎಡೆಟು ಹೊಡೆದಿರ್ಲೂಬಹುದು. ಹೊಡಿಲಿ ಬಿಡು, ಅವಳು ಯಾರಿಗೋಸ್ಕರ ತಾನೇ ಹೊಡೆಸ್ಕೋತಾಳೆ? ನನಗೋಸ್ಕರ ತಾನೆ. ನಾನು ಅವಳ ಅಕ್ಕ. ಅಕ್ಕಂಗೋಸ್ಕರ ತಂಗಿ ಏಟ್ ತಿನ್ನೋದು ದೊಡ್ಡ ವಿಷಯ ಏನೂ ಅಲ್ಲ. ನಾನು ಇಲ್ಲ, ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗೇನಾಗ್ಬೇಕು? ನನಗೆ ನನ್ ವಿಕ್ರಮ್ ಮಾತ್ರ ಮುಖ್ಯ. ವಿಕ್ರಮ್ ಬಂದೇ ಬರ್ತಾನೆ. ಹಾ, ಬಂದೇ ಬರ್ತಾನೆ. ಬಂದ್ಮೇಲೆ ನಾನು, ವಿಕ್ರಮ್, ನನ್ ಮಗು, ನನ್ನ ಪುಟ್ಟ ಸಂಸಾರ. ರಾಜು, ನಾಳೆ ಬೆಳಿಗ್ಗೆ ನೀನ್ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ದಯವಿಟ್ಟು ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ನಿಮ್ ಕೈ ತುತ್ತಿನ ಬೆಳೆದವನು ನೀವು ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಎಲ್ಲಿ ಹೋಗ್ಲಿ? ಮನೆಯಿಂದ ಹೊರಗೆ ಹಾಕ್ಬೇಡಿ ಪ್ಲೀಸ್ ಅಜ್ಜಿ. ದಯವಿಟ್ಟು ನಮ್ಮ ಮನೆಯಿಂದ ಹೊರಗೆ ಹಾಕ್ಬೇಡಿ. ನೀನ್ ಸತ್ಯ ನಿಜಾನೇ ಆದ್ರೆ ರಮ್ಯಾ ಹೇಳ್ದಾಗೆ ನಾಳೆ ಬೆಳಿಗ್ಗೆನೆ ಈ ಮನೆ ಬಿಟ್ಟು ಹೊರಡ್ಬೇಕು. ದಯವಿಟ್ಟು ನಮ್ಮ ಮನೆಯಿಂದ ಹೊರಗೆ ಅತ್ತೆ, many happy returns of the day. Happy birthday to you.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಕಲ್ಯಾಣಿ, ಹ್ಯಾಪಿ ಬರ್ಡೇ ಟು ಯು. ಇವತ್ತು ನಮ್ಮ ಬರ್ಡೇಗಲ್ಲೂ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕು, ಸಂಜೆ ಕೇಕ್ ಕಟ್ ಮಾಡಿಸ್ಬೇಕು, ಅವ್ರ ಕೈಯಿಂದನೇ ಕೇಕ್ ನಮಗೆ ತಿನ್ಸ್ಬೇಕು. ನಮ್ ಬರ್ಡೇಗಳು ಸೆಂಚುರಿ ಬಾರಿಸೋದಕ್ಕೆ ಇನ್ 35 ರನ್ ಮಾತ್ರ ಬಾಕಿ ಇದೆ. ನಮ್ಮಮ್ಮ ನಮ್ಮೆಲ್ರಿಗಿಂತ ಚಿರುಕು, ಯಂಗ್ ಅಂಡ್ ಎನರ್ಜೆಟಿಕ್. ಸೆಂಚುರಿ ಏನು, ಮೊಮ್ಮಗನ್ಗೆ ಇನ್ನೊಂದು ಮಗು ಆದ್ರೆ ಡಬಲ್ ಸೆಂಚುರಿನೇ ಬಾರಿಸ್ತಾರೆ. ಅಜ್ಜಿ, ಯಾಕೆ ಡಲ್ ಆಗಿದ್ದೀರಾ? ನಾವೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ನಗ್ತಾ ಇದೀವಿ, ಬರ್ಡೇಗಲ್ಲಾಗಿ ನೀವೇ ಸುಮ್ಮನಿದ್ದೀರಾ? ಯಾಕಜ್ಜಿ? ರಾಜು ಅಮ್ಮನೆಲ್ಲೇ ಬೆಳೆದ ಹುಡುಗ, ಇಷ್ಟು ವರ್ಷ ಅವನ್ನ ಸಾಕಿ ಬೆಳೆಸಿ ಈಗ ಮನೆಯಿಂದ ಆಚೆ ಹೋಗು ಅಂದ್ರೆ ಅವನ್ ಎಲ್ಲಿ ಹೋಗ್ತಾನೆ? ಅವನೇನೇ ತಪ್ಪು ಮಾಡಿದ್ರು ಅವನು ನಮ್ಮನೇನೆ ಅನ್ನೋ ಭಾವನೆ ನಾನು ಇಟ್ಕೊಂಡಿದ್ದೆ. ಅಯ್ಯ, ಅವ್ನು ನಿಜ ಹೇಳಿದ್ರೆ ಮನೆಯಿಂದ ಹೋಗೋ ಅಗತ್ಯನೇ ಇರ್ಲಿಲ್ವಲ್ಲ. ಅವನೇ ಬಂದ ನೋಡಿ, ನೀವೇ ಕೇಳಿ ಯಾಕೆ ಹೀಗೆ ಮಾಡಿದ ಅಂತ. ಸಾರಿ ಅಜ್ಜಿ, ನಿಮ್ ಪ್ರೀತಿ ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನಾನು ನೀಚ, ನಿಮ್ಮ ಹತ್ರನೇ ಸುಳ್ಳು ಹೇಳ್ದೆ. ಏನೇ ಆಗ್ಲಿ ಸಾಯೋವರೆಗೂ ನಾನು ಈ ಮನೆ ಮಗನೇ. ಸಾರಿ ಅಮ್ಮ, ನಾನು ಚಿಕ್ಕವನಿದ್ದಾಗ ವಾಸು ನನ್ನನ್ನು ಎಲ್ಲೋದ್ರೂ ಜೊತೆಲ್ಲೇ ಕರ್ಕೊಂಡು ಹೋಗ್ತಿದ್ರಿ. ಅವ್ರಿಗೇನೇ ಆಟ ಆಡಕ್ ತಗೊಂಡ್ರು ನನಗೂ ಅದನ್ನ ಆಡಕ್ ಕೊಡ್ತಿದ್ರಿ. ನಾವಿಬ್ರು ಅವಳಿ ಜೋಳಿಯಾಗಿ ಹುಟ್ಟಿದೀವೇನೋ ಅನಿಸ್ತಿತ್ತು.
ಚಿಕ್ಕವನಿಂದ ಊಟ ಬಟ್ಟೆ ಎಲ್ಲ ಕೊಟ್ಟು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ನಿಮ್ಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು. ನಾನ್ ಬರ್ತೀನಿ. ನಿಂತ್ಕೋ. ರಾಜು, ನೀನ್ ಎಲ್ಗೂ ಹೋಗೋದ್ ಬೇಡ. ಅಜ್ಜಿ, ರಾಜುನ ಮನೆಯಿಂದ ಹೊರಗಡೆ ಕಳ್ಸೋಕೆ ನನಗೂ ಇಷ್ಟ ಇಲ್ಲ. ಆದ್ರೆ ಅವನ್ ಬಾಯಿಂದ ಸತ್ಯ ಬರ್ಲಿ ಅಂತ ಹೀಗ್ ಮಾಡ್ದೆ. ಇರ್ಲಿ ಬಿಡಿ, ಆಫ್ಟರ್ ಆಲ್ ಏನೋ ಕಸನ ತಗೊಂಡೋಗಿ ಸುಟ್ಟಿರ್ತಾನೆ. ನಾನೇ ತಪ್ಪು ತಿಳ್ಕೊಂಡೆ. ಇಷ್ಟು ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡೋ ಬುದ್ಧಿ ನನ್ಗಿಲ್ಲ. ಇದೊಂದ್ಸತಿ ವಾರ್ನಿಂಗ್ ಕೊಟ್ಬೇಡ. ಮತ್ತೆ ಇದೇ ರೀತಿ ಮಾಡಿದ್ರೆ ಆಗ ಮನೆಯಿಂದ ಹೊರಗಾಕಿದ್ರಾಯ್ತು. ಅಜ್ಜಿ, ನೀವು ಅತ್ತೆ ಕಣ್ಣೀರ್ ಹಾಕೋದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಪ್ಲೀಸ್ ಕಣ್ಣೀರ್ ಒರೆಸ್ಕೊಳ್ಳಿ. ರಾಜು, ನೀನ್ ಇಲ್ಲೇ ಇರಪ್ಪ. ಅತ್ತೆ, ಈ ವರ್ಷದ ನಿಮ್ ಹುಟ್ಟಿದ ಹಬ್ಬಕ್ಕೆ ರಮ್ಯಾ ಕೊಡ್ತಿರೋ ಗಿಫ್ಟ್ ಅಂದ್ರೆ ಇದೆ ಅಲ್ವಾ ರಮ್ಯಾ? ಅಜ್ಜಿ ತುಂಬಾ ಪಾರ್ಶಾಲಿಟಿ ಮಾಡ್ತಾರೆ. ರಾಜು ಮನೆ ಬಿಟ್ಟು ಹೋಗ್ತೀನಿ ಅಂದ ತಕ್ಷಣ ಅವನ ಮೇಲಿರೋ ಪ್ರೀತಿ ಈ ಮೊಮ್ಮಗನ ಮೇಲೆ ಇಲ್ವಲ್ಲ? ನೀನು ನಿಮ್ಮ ಅಪ್ಪನ ತರ ಆಡ್ಬೇಡ ಕಣೋ. ಸುಜಾತನ್ ಅಂತ ಬೊಂಬೆ ಅಂತಂದು ನಿನಗ್ ಮದ್ವೆ ಮಾಡಿಲ್ವಾ? ನಾನೆಲ್ಲೋ ಪಾರ್ಶಾಲಿಟಿ ಮಾಡ್ದೆ. ರಾಜು, ನೀನ್ ಬ್ಯಾಗ್ ತಗೊಂಡ್ ಹೋಗಿ ಒಳಗಡೆ ಇಡು. ನಿನ್ ಕೆಲ್ಸ ಏನಿದೆ ನೋಡ್ಕೊ ಹೋಗು. ಅತ್ತೆ, ವಿಶು ಯಾಕೋ ಫೋನೇ ಮಾಡಿಲ್ಲ. ನಿಮ್ ಬರ್ತಡೇ ಇರೋದು ಅವನಿಗೆ ಮರ್ತೋಯ್ತಾ ಹೇಗೆ? ಇವ್ರುಕ್ಕು ಅವನ್ ಫೋನ್ ಮಾಡ್ದೆ ಇದ್ರು ಪರವಾಗಿಲ್ಲ. ನನ್ ಮುಂದಿನ ವರ್ಷದ ಹುಟ್ಟಿದ ಹಬ್ಬದಷ್ಟೊತ್ತಿಗೆ ನನ್ ಮಡ್ಲಲ್ಲಿ ಒಂದು ಪುಟ್ಟು ಬಾಲಗೋಪಾಲ್ನ ಕೊಟ್ರೆ ಅದೇ ನನ್ಗೊಂದು ದೊಡ್ಡ ಗಿಫ್ಟ್. ಸರಿ, ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಓ, ಬಾಲಕೃಷ್ಣನ ಆಸೆ ಬೇರೆ ಇದೆಯೋ ಇವ್ರ ಮನಸ್ಸಿನಲ್ಲಿ? ಮನೆಯವರೆಲ್ಲ ಮನೇಲೇ ಇದ್ದಾರೆ. ನೀನ್ ಯಾರಿಗೆ ಟಿಫನ್ ಬಾಕ್ಸ್ ತಗೊಂಡೋಗಿ ಕೊಡ್ತಾ ಇದ್ಯಾ? ಯಾರಿಗೂ ಇಲ್ಲ ಅದಕ್ಕೆ. ಸ್ಟೋರ್ ರೂಮ್ ಅಲ್ಲಿ ಇದ್ದಿದ್ದು ತುಂಬಾ ಧೂಳು ಹಿಡಿದ್ಬಿಟ್ಟಿದೆ, ತೊಳಿಬೇಕಾಗಿತ್ತು.
ಏ ರಾಜು, ಬಾಯ್ಲಿ. ಹೇಳಿ ಅದ್ಗೆ. ಅತ್ತಿಗೆನಾ? ಯಾರೋ ನಿಂಗ ಅತ್ತಿಗೆ? ಅತ್ತಿಗೆ ಅಂತ ಕರಿಬೇಡ. ಅಲ್ಲಿ ನಂದೊಂದ್ ಜೊತೆ ಚಪ್ಲಿ ಇದೆ, ತೆಗೆದ್ಕೊಡು. ಏಯ್, ಏನ್ ನೋಡ್ತಾ ಇದ್ಯಾ? ಹೇಳಿದ ಅರ್ಥ ಆಗ್ಲಿಲ್ವಾ? ತೆಗೆದ್ಕೊಡು. ಹಲೋ, ಏನ್ ಗರ ಬಡ್ದಿರೋ ಹಾಗೆ ನಿಂತ್ಬಿಟ್ಟೆ? ಚಪ್ಲಿ ತೆಗೆದ್ಕೊಡೋ. ತಂದ್ ಹಾಕ್ಬಿಟ್ರೆ ನಿನ್ ಕೆಲ್ಸ ಆಗೋಯ್ತು ಅನ್ಕೊಂಡ್ಬಿಟ್ಯಾ? ಆದ್ರೆ ಮೇಲ್ಗಡೆ ಇರೋ ಧೂಳ್ನ ಯಾರು ಒರೆಸ್ತಾರೆ? ಒರ್ಸು. ಒರ್ಸೋ.